ನೀವು ಕರಾವಳಿಯವರು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂಡಿಸ್ತಾ ಇರುವ ಛಾಪು ಮತ್ತು ಕರ್ನಾಟಕದ ಇಂಡಸ್ಟ್ರಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವ ರೀತಿ ಬಹಳ ಖುಷಿ ಅನ್ಸುತ್ತೆ. ನೀವು ಎಂತೆಂಥ ಮಾಸ್ಟರ್ ಪೀಸ್ಗಳನ್ನು ಕೊಟ್ರಿ? ಇರೋದು ಯಾರು ಅಂದರೆ ನಾವು 3-4 ಜನ ಕಾಣಿಸ್ತೀವಿ ಅಷ್ಟೇ ಬಿಟ್ಟರೆ ನಮ್ಮ ಊರಿಗೆ ಬಂದರೆ ನಮ್ಮ ಊರು ಹುಡುಗರಿದ್ದಾರೆ. ನಮ್ಮ ಕೆರಾಡಿ ಬೆಳ್ಳಾಳ ಹುಡುಗರು, ಈ ಥರ ನಮ್ಮ ಊರು ನಾವು ಚಿಕ್ಕ ವಯಸ್ಸಿನ ಕ್ರಿಕೆಟ್ ಆಡ್ಕೊಂಡು ಬಂದಿರೋ ಹುಡುಗರು. ಎಸ್, ಊರವರು ಅಂದರೆ ಲೋಕಲ್ ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲಿ ಸೆಕ್ಯೂರಿಟಿ ನೋಡ್ತಾ ಇದ್ದಾರೆ ಅಥವಾ EPs ಆಗಿ LPs ಆಗಿ ಕೆಲಸ ಮಾಡ್ತಿದ್ದಾರೆ, ಈ ಥರ ನಡೀತೆ ಬಿಟ್ರೆ ಯಾರು ಉಳಿದವರು ಇವ್ರು ಯಾವ ಮಂಗಳೂರವರು, ಕರಾವಳಿಯವರು, ಅರವಿಂದ ಯಾವ್ದು ಬೆಂಗಳೂರು ಅವನು, ನನ್ನ ಕೋ ರೈಟರ್ಸ್ ಗುರು. ಓಕೆ, ನಮ್ಗೆ ಅಲ್ಲಿ ಕತೆ ಮಾಡ್ತೀವಿ ಅಂದ್ರೆ ನನಗೆ ಯಾರು ಅಲ್ಲಿವ್ರು ಬೇಕಲ್ಲ. ಹೌದು ಹೌದು. ಮ್ಯಾಕ್ಸಿಮಮ್ ಒಂದು ಆರ್ಟಿಸ್ಟ್ ಬಿಟ್ಟರೆ ಮೇಜರ್ ಒಂದು ಮ್ಯಾಕ್ಸಿಮಮ್ ಒಂದು 10% ಇದ್ರೆ ಹೆಚ್ಚು. ಮೇಜರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕನ್ನಡ ಇಂಡಸ್ಟ್ರಿಯ ಮೇನ್ ಸ್ಟ್ರೀಮಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ಗಳೇ ಇರೋಂಥ. ನಾವು ಅದಕ್ಕೆ ಎಲ್ಲ ಯಾರೇ ಬಂದಾದ ತಮಾಷೆ ತಗೊಳಕ್ಕೆ ಶುರು ಮಾಡ್ಬಿಟ್ಟಿದ್ವಿ. ಅವರೆಲ್ಲ ಶೆಟ್ರಿಗೆ ಚಾನ್ಸ್ ಕೊಡ್ತಾರೆ. ಹೌದು, ರುಕ್ಮಿಣಿ ಶೆಟ್ಟಿ, ಗುಲ್ಶನ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಬಹಳ ಪಾಪ್ಯುಲರ್ ನೇಮ್ ನಮ್ಮ ಊರಲ್ಲಿ, ಜಯರಾಮ್ ಶೆಟ್ಟಿ ಅಂತ. ಈಗ ಅಜಿತ್ ಶೆಟ್ಟಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಹಿರಿಯರು ಅಂತ ಕನ್ಸಿಡರ್ ಆಗ್ತೀರಿ? ಅಯ್ಯೋ ಹೌದ್ರಿ ಸರ್, ಇನ್ನು 5 ಫಿಲ್ಮ್ ಮಾಡಿದ್ದು ನಾನು ಇಲ್ಲೇ ಈಗ ಮಾಡ್ಬಿಟ್ರೆ ರಿಟೈರ್ಮೆಂಟ್ ಹೋಗ್ಬಿಡ್ತೀನಿ ಸೀದಾ. ಹೇಗೆ ಇದು ನಾನು ನೋಡಿದ್ದೀನಿ. ನೆಕ್ಸ್ಟ್ ಫುಲ್ ಯಂಗ್ ಬಾಯ್ ತರ ಏನೋ ಒಂದು ಫಿಲ್ಮ್ ಕೊಡ್ತೀನಿ ನೋಡಿ, ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ. ಫಿಲಂ ದೃಷ್ಟಿಯಿಂದ ಅಲ್ಲ, ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಹೊಸ ಹುಡುಗರು ಮಾಡ್ತಾ ಇರೋ ಪ್ರಯತ್ನಗಳು ಏನು ಅನ್ಸುತ್ತೆ? ನಾನೇ ಹೊಸಬ, ಇನ್ನು ಅವ್ರಿಗೆ ಏನು ಹೇಳಿ ಅಲ್ಲ ಅಂದ್ರೆ ನಾನು ಜಸ್ಟ್ 5 ಫಿಲ್ಮ್ ಮಾಡಿದ್ದೀನಿ ಅಷ್ಟೇ ಸರ್. ನನಗೆ ಅಲ್ಲ, ನೀವುಗಳು ಇನ್ನೇನಕ್ಕೂ ಒಂದು ಪ್ರೇರಣೆ ಕೊಡ್ತಾ ಇದ್ದೀರಿ. ನಿಮಗೆ ಒಂದು ತಂಡ ಕಟ್ಟಬೇಕು. ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ತಂಡದಲ್ಲಿ ನಿಮ್ಗೊಂದು ದೊಡ್ಡ ಶೋಲ್ಡರ್ ಆಗಿ ನಿಮ್ ಜೊತೆ ನಿಲ್ಲೋರು ಬೇಕು. ಒಬ್ಬರಿಂದ ಫಿಲ್ಮ್ ಆಗಲ್ಲ ಯಾವತ್ತು. ಕರೆಕ್ಟ್. ಅಲ್ಲ, ಫಿಲ್ಮ್ ಯಾವ ಕೆಲಸನೂ ಆಗಲ್ಲ. ಎಸ್. ಸೊ ನೀವು ಆ ಯಶಸ್ಸು ನಿಮ್ಮ ಇಡೀ ತಂಡಕ್ಕೆ ಸೇರುತ್ತೆ. ಅವಾಗ ನಿಮ್ಮ ಇಡೀ ಸ್ಟ್ರಗಲ್ಲು ನಿಮ್ಮ ಇಡೀ ತಂಡ ಸೇರ್ಕೊಂಡು ಮಾಡುತ್ತೆ. ಆ ಕೆಲಸನೂ ನಿಮ್ಮ ಇಡೀ ತಂಡಕ್ಕೆ ಹೋಗುತ್ತೆ. ಅವಾಗ ಅಷ್ಟೇ ಎಲ್ಲರದ್ದು ಒಂದು ಪಾಸಿಟಿವ್ ವೈಬ್ ಸೇರ್ಕೊಂಡಾಗ